Hello everyone, welcome to Sanmarga classes. Today we are going to solve LBA questions of poem It Never Comes Again. Okay. Topics for the day are try to understand the poem, question and answers of the poem, learn the summary of the poem, and passage writing. This poem is for memorization. Okay. Let us see the question and answers. ಈಗ question and answers ನೋಡೋಣ ಆಯ್ತಾ? How Hello everyone, welcome to Sanmarga classes. First question from It Never Comes Again. How does a person feel when he is youthful? ಆತ ತುಂಬಾ ಯೂತ್ಫುಲ್ ಆಗಿದ್ದಾಗ ಒಬ್ಬ ವ್ಯಕ್ತಿ ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋಂಥದ್ದನ್ನ ಕೇಳ್ತಾರೆ ನೋಡಿ. ಓಕೆ. A person feels more stronger, sterner, and better than others when he is youthful. So, ಆತ ಒಬ್ಬ ವ್ಯಕ್ತಿ ಯೂತ್ಫುಲ್ ಆಗಿದ್ದಾಗ ಯೌವನದಲ್ಲಿದ್ದಾಗ ಆತ ಆ, ತುಂಬಾ ಶಕ್ತಿಯುತವಾಗಿ ತುಂಬಾ ಸ್ಟರ್ನರ್ ದೃಢವಾಗಿ ಮತ್ತು ಬೇರೆಯವರಿಗಿಂತ ಉತ್ತಮವಾಗಿ ಫೀಲ್ ಮಾಡ್ತಾನೆ. ಓಕೆನಾ? ಸೊ ದಿಸ್ ಈಸ್ ಫ್ರಮ್ ಇಟ್ ನೆವರ್ ಕಮ್ಸ್ ಅಗೇನ್ ಪೋಯಮ್. ಓಕೆ, ಥ್ಯಾಂಕ್ ಯು. Hello everyone, welcome to Sanmarga classes. Second question from It Never Comes Again. Why does the poet compare losses and gains with youth? Why does the poet compare losses and gains with youth? ಲಾಭ ಮತ್ತು ನಷ್ಟಗಳನ್ನ ಪೋಯಟ್ ಯೂತ್ ಜೊತೆ ಅಂದ್ರೆ ಯಂಗ್ಸ್ಟರ್ಸ್ ಜೊತೆ ಹೇಗೆ ಕಂಪೇರ್ ಮಾಡ್ಕೋತಾರೆ ಅಂತ ಕೇಳ್ತಾ ಇದ್ರು. Okay, you can see the picture of a young man. Youth is the best period of human life. Okay, youth ಅಂತಂದ್ರೇನು ಮಕ್ಕಳೇ? ಯೌವನ. ಇದು ಒಂದು ಮಾನವನ ಜೀವನದ ಅತಿ ಮುಖ್ಯವಾದ ಅತಿ ಉತ್ತಮವಾದ ಅವಧಿ ಅಂತ ಹೇಳ್ಬೋದು. ಇಟ್ ಫಿಲ್ಸ್ ಅ ಮ್ಯಾನ್ ವಿತ್ ಡ್ರೀಮ್ಸ್ ಅಂಡ್ ಎನರ್ಜಿ. ಈ ಯೌವನ ಅನ್ನುವಂಥದ್ದು ಯುವ ಅನ್ನುವಂಥದ್ದು ಮನುಷ್ಯನಿಗೆ ಕೆಲವು ಕನಸುಗಳನ್ನ ಜೀವನದ ಬಗ್ಗೆ ಶಕ್ತಿಯನ್ನ ಕೊಡತ್ತೆ. ಓಕೆನಾ? ಇಟ್ ಫಿಲ್ಸ್ ಅ ಮ್ಯಾನ್ ವಿತ್ ಡ್ರೀಮ್ಸ್ ಅಂಡ್ ಎನರ್ಜಿ ಬಿಕಾಸ್ ಮ್ಯಾನ್ ವಿಲ್ ಹ್ಯಾವ್ ಸ್ಟ್ರೆಂತ್ ಇನ್ ಹಿಸ್ ಯೂತ್. ಓಕೆ, ಸೊ ಆತ ಯೌವನದಲ್ಲಿ ತುಂಬಾ ಒಂದು ಶಕ್ತಿಯನ್ನ ಉತ್ಸಾಹವನ್ನ ಹೊಂದಿರ್ತಾನೆ. ಇಫ್ ಹಿ ಮೇಕ್ಸ್ ದ ಬೆಸ್ಟ್ ಯೂಸ್ ಆಫ್ ಇಟ್, ಇಟ್ಸ್ ಅ ಗೇಮ್. ಸೊ ಆ ಒಂದು ಯುವ ಶಕ್ತಿಯನ್ನ ಯೌವನದಲ್ಲಿ ತನಗೆ ಇರತಕ್ಕಂತಹ ಒಂದು ಶಕ್ತಿಯನ್ನ ಉತ್ಸಾಹವನ್ನ ಆತ ಅತ್ಯುತ್ತಮವಾಗಿ ಬಳಸಿಕೊಂಡ್ರೆ ಅದೇ ಒಂದು ಲಾಭ. ಇಫ್ ಹಿ ಮೇಕ್ಸ್ ದ ಬೆಸ್ಟ್ ಯೂಸ್, ಫ್ರೂಟ್ಫುಲ್ ಯೂಸ್ ಆಫ್ ಹಿಸ್ ಯೂತ್, ಇಟ್ ಈಸ್ ದ ಗೇನ್. ಅಂಡ್ ಒನ್ಸ್ ದ ಯೂತ್ ಡಿಪಾರ್ಟ್ ಫ್ರಮ್ ಹಿಮ್, ಇಟ್ ನೆವರ್ ಕಮ್ಸ್ ಅಗೇನ್. ಯೌವನವು ಅಥವಾ ವಯಸ್ಸು ಒಂದು ಸಲ ಹೋದ ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ. ಸೊ ಇದೇ ಈ ಪೋಯಮ್ ಏನ್ ಹೇಳ್ತಾ ಇರೋದು, ಇಟ್ ನೆವರ್ ಕಮ್ಸ್ ಅಗೇನ್. Whatever you want to achieve in your life, you have to achieve in your younger days, in your youth days. Okay, that becomes a great loss. Means once it goes, it never comes. ಮತ್ತೆ ಆ ಉತ್ಸಾಹವನ್ನ ಶಕ್ತಿಯನ್ನು ನೀವು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಅದೇ ಒಂದು ಲಾಸ್. ಸೊ ಈ ತರ ಕವಿ ಇಲ್ಲಿ ಯೌವನದಲ್ಲಿ ನಾವು ಮಾಡಬೇಕಾದಂತಹ ಕೆಲಸಗಳನ್ನ ಮಾಡಿಬಿಡ್ಬೇಕು ಅಂತ ಹೇಳ್ತಾ ಏನ್ ಹೇಳ್ತಾರೆ, ಲಾಭ ಮತ್ತು ನಷ್ಟಗಳನ್ನ ಯೂತ್ ಜೊತೆ ಕಂಪೇರ್ ಮಾಡ್ತಾರೆ. ಓಕೆನಾ? ಥ್ಯಾಂಕ್ ಯು. Hello everyone, welcome to Sanmarga classes. Next question from It Never Comes Again poem. Where does a person look for youth after it is gone? So ಒಂದ್ಸಲ ಯೂತ್ ಯೌವನ ಹೋದ ಮೇಲೆ ಮನುಷ್ಯ ಎಲ್ಲಿ ಅದನ್ನ ಹುಡುಕ್ತಾನೆ ಅಂತ ಕೇಳ್ತಾ ಇರೋದು. ದ ಪರ್ಸನ್ ಲುಕ್ಸ್ ಫಾರ್ ಯೂತ್ ಎವ್ರಿವೇರ್ ಆನ್ ದ ಅರ್ತ್ ಅಂಡ್ ಇನ್ ದಿ ಏರ್ ಒನ್ಸ್ ಇಟ್ ಈಸ್ ಗಾನ್. ಸೊ ಆತ ಯೌವನದ ಶಕ್ತಿ ಕಳೆದು ಹೋದ ಮೇಲೆ, ಆ ದಿನಗಳು ಕಳೆದು ಹೋದ ಮೇಲೆ ಮನುಷ್ಯ ಅದನ್ನ ಎಲ್ಲಿ ಹುಡುಕ್ತಾನೆ? ಎಲ್ಲ ಕಡೆ ತನ್ನ ಸುತ್ತಮುತ್ತಲು ಹುಡುಕ್ತಾನೆ. ಹಿ ಸರ್ಚಸ್ ಫಾರ್ ಇಟ್ ಎವ್ರಿವೇರ್ ಅರೌಂಡ್ ಹಿಮ್, ಆನ್ ದಿ ಅರ್ತ್ ಅಂಡ್ ಇನ್ ದಿ ಏರ್ ಆಲ್ಸೋ. ಓಕೆ,
ಬಟ್ ಇಟ್ ನೆವರ್ ಕಮ್ಸ್ ಬ್ಯಾಕ್. ಆದರೂ ಅದು ವಾಪಸ್ ಬರೋದಿಲ್ಲ. ಸೊ ಕಳೆದು ಹೋದ ದಿನಗಳು ಮತ್ತೆ ಬರೋದಿಲ್ಲ. ಅದನ್ನ ನಾವು ಉತ್ತಮವಾಗಿ ಬಳಕೆ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಯುವರ್ ಯೂತ್ ಡೇಸ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು. Hello everyone, welcome to Sanmarkaha classes. The next question from It Never Comes Again poem. ಕೋಟ್ ಫ್ರಮ್ ದ ಮೆಮೊರಿ. ಸೊ ಇಲ್ಲಿ ನಿಮ್ಗೆ ಒಂದು ಪದ್ಯದ ಸಾಲುಗಳನ್ನ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆ, ಸೊ ಕೋಟ್ ಫ್ರಮ್ ದ ಮೆಮೊರಿ. ಲೆಟ್ ಅಸ್ ಸಿ ದ ಕ್ವಶನ್. ಕ್ವಶನ್ ಈಸ್ ದೇರ್ ಆರ್ ಡ್ಯಾಶ್ 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 ಕಮ್ಸ್ ಅಗೇನ್ ಅಂತ ಕೊಟ್ಟಿರುವಂಥದ್ದು. ಓಕೆನಾ? ಸೊ ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್, ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್, ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್, it takes something from our hearts and it never comes again. ಸೊ ಇಲ್ಲಿ ನಿಮ್ಗೆ 4 ಸಾಲುಗಳನ್ನ ಕೊಟ್ಟಿದ್ದಾರೆ. 5 lines of the poem are given here. ಓಕೆ, ಸೊ ಹಿಯರ್ ದೇರ್ ಆರ್ ಆದ್ಮೇಲೆ ಡ್ಯಾಶ್, ಇಲ್ಲಿವರೆಗೂ ಇಟ್ ನೆವರ್ ಕಮ್ಸ್ ಅಗೇನ್. ಸೊ ಈ 4 ಸಾಲುಗಳನ್ನ, ಮಧ್ಯದ ಸಾಲುಗಳನ್ನ ನೀವೇ ಬರಿಬೇಕು ಮಕ್ಕಳು. ಯು ಹ್ಯಾವ್ ಟು ರೈಟ್ ದ ಸ್ಟಾನ್ಸಾ ಆಫ್ ದ poem. ಓಕೆ, ದಿಸ್ ಈಸ್ ಫಸ್ಟ್ ಒನ್. ಸೊ ಅಗೇನ್ ಸೇಮ್ ಥಿಂಗ್, ಕೋಟ್ ಫ್ರಮ್ ದ ಮೆಮೊರಿ. ಇಲ್ಲೇನ್ ಹೇಳ್ತಾರೆ ಪೋಯೆಟ್ ಅಂತಂದ್ರೆ, ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್. ನಾವ್ ಏನೇನ್ ಕಳ್ಕೊಂಡಿದೀವೋ ಅದಕ್ಕೆ ಲಾಭ ಕೂಡ ಇದೆ. ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್. ಇನ್ ಅವರ್ ಯೂತ್ ಡೇಸ್ ವಿ ಹ್ಯಾವ್ ಸೊಲ್ಯೂಷನ್ ಫಾರ್ ಆಲ್ ಅವರ್ ಪೇನ್ಸ್. ಓಕೆ, ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್ ಮೀನ್ಸ್ ನಿಮ್ಮ ಯೌವನವನ್ನ, ನಿಮ್ಮ ದಿನಗಳನ್ನ ಕಳೆದುಕೊಂಡ ಮೇಲೆ, ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್, ನಮ್ಮ ಹೃದಯದಿಂದ ಕೆಲವೊಂದು ಭಾವನೆಗಳನ್ನ ಕಸಿದುಕೊಳ್ಳುತ್ತೆ. ಓಕೆನಾ? ಸೊ ನಮ್ಮ ಕಳೆದು ಹೋದ ದಿನಗಳು ಕಳೆದು ಹೋಗ್ತಾ ಇರ್ತವೆ. ಅಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ಮತ್ತೆ ಯೌವನದ ದಿನಗಳು ನಮಗೆ ವಾಪಸ್ ಬರೋದಿಲ್ಲ ಅಂತ ಕವಿ ಹೇಳ್ತಾ ಇದೆ. ದಿಸ್ ಈಸ್ ಫಸ್ಟ್ ಒನ್. Quote from the memory. Next lines are, we are stronger and are better under manhood's sterner reign. Still, we feel that something sweet followed youth with flying feet. And will never come again. We are stronger and are better. ನಾವು ಯೌವನದಲ್ಲಿ ಹೇಗಿರ್ತೀವಿ ಮಕ್ಕಳೇ? We are stronger and better. ಅಂಡರ್ ಮ್ಯಾನ್ಹುಡ್ ಸ್ಟರ್ನರ್, ತುಂಬಾ ದೃಢವಾದ ಒಂದು ಶಕ್ತಿ ಇರುತ್ತೆ ನಮಗೆ. ಸ್ಟಿಲ್ ವಿ ಫೀಲ್ ದಟ್ ಸಮಥಿಂಗ್ ಸ್ವೀಟ್ ಫಾಲೋಡ್ ಯೂತ್ ವಿತ್ ಫ್ಲೈಯಿಂಗ್ ಫೀಟ್ ಅಂಡ್ ವಿಲ್ ನೆವರ್ ಕಮ್ ಅಗೇನ್. ಮತ್ತೆ ಆ ದಿನಗಳು ವಾಪಸ್ ಬರೋದಿಲ್ಲ ಅನ್ನೋದನ್ನೇ ಕವಿ ಹೇಳ್ತಾ ಇದ್ದಾರೆ. ಓಕೆ, these are 5 lines from the poem. You have to write. It is for memorization. Okay, children? Something beautiful is vanished and we sigh for it in vain. Something beautiful is vanished ಅಂದ್ರೆ ತುಂಬಾ ಸುಂದರವಾದ ಕ್ಷಣಗಳು ಕಳೆದು ಹೋಗ್ತಾ ಇದಾವೆ. And we sigh for it in vain. Sigh ಅಂತಂದ್ರೆ ನಿಟ್ಟುಸಿರನ್ನ ಬಿಡುವಂಥದ್ದು. ಓಕೆನಾ? ವಿ ಬಿಹೋಲ್ಡ್ ಇಟ್ ಎವ್ರಿವೇರ್. ಎಲ್ಲ ಕಡೆ ನಾವು ಅದನ್ನ ಸರ್ಚ್ ಮಾಡ್ತೀವಿ. ಬಟ್ ಇಟ್ ನೆವರ್ ಕಮ್ಸ್ ಅಗೇನ್. ಓಕೆ, ಬಟ್ ಆದರೆ ಅದು ಮತ್ತೆ ಯಾವಾಗ್ಲೂ ವಾಪಸ್ ಬರೋದಿಲ್ಲ. ಓಕೆ, ಸೊ ಇದೇ ಏನು ಪೋಯಂನ ಸ್ಟ್ಯಾನ್ಸಾ ಮಕ್ಕಳು. ಓಕೆ, ಸೊ ಈ ಪೋಯಂನ ನೀವು ಬೈ ಹಾರ್ಟ್ ಮಾಡ್ಕೋಬೇಕು, ಕಂಠಪಾಠ ಮಾಡ್ಕೋಬೇಕು. ಇದು ಮೆಮೊರೈಸೇಷನ್ಗೆ ಇದೆ. ಯಾವುದೇ ಒಂದು ಸ್ಟ್ಯಾನ್ಸನ ನಿಮಗೆ ಕೇಳ್ಬೋದು. ಓಕೆನಾ? ಥ್ಯಾಂಕ್ ಯು. Hello everyone, welcome to Sanmarkaha classes. Next question from It Never Comes Again poem. Read the poem, answer the questions that follow. ಇಲ್ಲಿ poem ನ 2 ಸ್ಟಾನ್ಸನ ಕೊಟ್ಟಿದ್ದಾರೆ. ಅದನ್ನ ರೀಡ್ ಮಾಡಿಬಿಟ್ಟು ನೀವು ಕ್ವಶನ್ ನ ಆನ್ಸರ್ ಮಾಡಿ. ಓಕೆ, we'll see the poem. You are old, Father William the young man said, and your hair has become very white. So young man ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? You are old, Father William the young man said, and your hair has become white, very white.
ನಿಮ್ಮ ಕೂದಲುಗಳು ಬೆಳ್ಳಗಾಗಿವೆ. And yet you incessantly stand on your head. Do you think at your age it is right? Okay, so do you think at your age it is right? ಇದು ಸರಿನಾ ಅಂತ ಕೇಳ್ತಾ ಇರುವಂಥದ್ದು. Next stanza is, in my youth, Father William replied to his son. Father William ತನ್ನ ಮಗನಿಗೆ ರಿಪ್ಲೈ ಮಾಡ್ತಾ ಇರೋದು. In my youth, ನನ್ನ ಯಂಗ್ ಏಜ್ ಅಲ್ಲಿ, I feared it might injure the brain. ಸೊ ತಲೆಗೆ ಏಟಾದ್ರೆ ಇದು ಇಂಜೂರ್ ಆಗ್ಬೋದು, ಬ್ರೈನ್ ಡ್ಯಾಮೇಜ್ ಆಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. But now that I am perfectly sure I have none. ಸೊ ನನಗೆ ಈಗ ಶ್ಯೂರ್ ಆಗಿದೆ, ನಾನು ದೃಢವಾಗಿದ್ದೀನಿ, ನನಗೆ ಗೊತ್ತಿದೆ. ಐ ಹ್ಯಾವ್ ನನ್ ಟು ಲೂಸ್. ಓಕೆ, ಕಳ್ಕೊಳ್ಳೋದಿಕ್ಕೆ ಏನು ಇಲ್ಲ ಅಂತಾರೆ. ವೈ ಐ ಡೂ ಇಟ್ ಗೆ ಅಗೇನ್ ಅಂಡ್ ಅಗೇನ್, ಮತ್ತೆ ಮತ್ತೆ ನಾನು ಯಾಕೆ ಇದನ್ನ ಮಾಡಬೇಕು ಅಂತ. ಓಕೆನಾ? ಸೊ ದೀಸ್ ಆರ್ ದ ಲೈನ್ಸ್ ಫ್ರಮ್ ದ ಪೋಯಮ್. ನೌ ವಿಲ್ ಸಾಲ್ವ್ ದ ಕ್ವಶನ್ ಅಂಡ್ ಆನ್ಸರ್ಸ್. Name the two characters talking to each other in this poem. ಯಾರು ಇಲ್ಲಿ ಒಬ್ರಿಗೊಬ್ರು ಮಾತನಾಡ್ತಾ ಇರೋದು? The two characters talking to each other are an old man and a son. Old man, Father William. Okay, so ಯಾರದು? Father William and his son. We will write here. Okay. Father William and his son, old man. Father William and his son. Okay. Second question is, what are they talking about? ಅವರು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವರು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದಾರೆ? The young son makes fun of his father's age and his white hair. ಸೊ ಇಲ್ಲಿ ಯಂಗ್ ಸನ್, ಮಗ, ಯಂಗ್ ಆಗಿರುವಂತಹ, ಯುವ ಆಗಿರುವಂತಹ ಮಗ ತನ್ನ ತಂದೆಯ ಒಂದು ಏಜ್ ಬಗ್ಗೆ, ವಯಸ್ಸಿನ ಬಗ್ಗೆ ಅವಹೇಳನ ಮಾಡ್ತಾ ಇರೋದು. ಆತನ ವೈಟ್ ಹೇರ್ ಬಗ್ಗೆ, ಗ್ರೇ ಹೇರ್ ಬಗ್ಗೆ ಮಾತನಾಡ್ತಾ ಇರುವಂತದ್ದು. ಓಕೆ. Why does the youth wonder about his father? ಯಾಕೆ ತನ್ನ ತಂದೆಯ ಬಗ್ಗೆ ಆತ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾನೆ? Though his father's jaws are weak, ಆತ ವೀಕ್ ಆಗಿದ್ರು ಕೂಡ, he managed to eat the goose with the bones quickly. ಸೊ ಆತ ಬೋನ್ಸ್ ಜೊತೆಗೇನೆ ಅದನ್ನ ತಿಂತಾ ಇದ್ದಾನೆ, ಫುಡ್ ಅನ್ನ ತಿಂತಾ ಇರುವಂತದ್ದು. ಓಕೆನಾ? ಗೂಸ್ ಅಂದ್ರೆ ಒಂದು ರೀತಿಯ ಹಣ್ಣು. ಓಕೆ, ಸೊ ಆತ ತಿಂತಾ ಇದ್ದಾನೆ. ಸೊ ದ ಸನ್ ಈಸ್ ವಂಡರ್ಡ್ ಅಬೌಟ್ ಹಿಸ್ ಫಾದರ್. ಇಷ್ಟಾದ್ರೂ ಈತ ತನ್ನ ಜಾಸ್ ವೀಕ್ ಆದ್ರೂ ಕೂಡ ಫುಡ್ ಅನ್ನ ತಿಂತಾ ಇದ್ದಾನೆ ಅನ್ನೋ ಫಾದರ್ ಬಗ್ಗೆ ಸನ್ ಏನ್ ಮಾಡ್ತಾ ಇದ್ದಾನೆ, ತುಂಬಾ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇರುವಂತದ್ದು ಮಕ್ಕಳು. ಓಕೆ. Fourth one, what was the answer of his father? ಹಾಗಾದ್ರೆ ಇದಕ್ಕೆ ತಂದೆಯ ಉತ್ತರ ಏನಿತ್ತು? He had argued each case with his wife, and the muscular strength which it gave to his jaw is helpful for him in the rest of his life. ಆತ ತನ್ನ ಪತ್ನಿಯ ಜೊತೆ ಆರ್ಗ್ಯೂ ಮಾಡ್ತಾ ಇದ್ದ, ವಾದ ಮಾಡ್ತಾ ಇದ್ದ. ಓಕೆನಾ? ಸೊ ವಾಟ್ ಹಿ ಹ್ಯಾಡ್ ಆರ್ಗ್ಯೂಡ್, ಇಟ್ ಮೇಡ್ ಹಿಸ್ ಜಾಸ್ ವೆರಿ ಸ್ಟ್ರಾಂಗ್. ಆರ್ಗ್ಯೂ ಮಾಡ್ತಾ ಇದ್ದಿದ್ದರಿಂದಲೇ ಆತನಿಗೆ ಆತನ ಜಾಸ್ ಅಂತಂದ್ರೆ ಏನು ಮಕ್ಕಳೇ, ಈ ತರ ಬಾಯಿಗೆ ತುಂಬಾ ಶಕ್ತಿ ಬಂದಿದ್ದು, ದವಡೆಗೆ ಅಂತ ಆತ ಹೇಳ್ತಾ ಇದ್ದಾನೆ. ಓಕೆ, ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಹಿಮ್ ಇನ್ ದ ರೆಸ್ಟ್ ಆಫ್ ಹಿಸ್ ಲೈಫ್. ಸೊ ಇದರಿಂದ ಆತನ ಉಳಿದ ಜೀವನಕ್ಕೆ ಇದು ತುಂಬಾ ಸಹಾಯವಾಗಿತ್ತು ಅಂತ ತಂದೆ ಹೇಳ್ತಾ ಇರೋದು. ಓಕೆನಾ? Thank you. Hello everyone. Welcome to Sanmargaha classes. Next question from It Never Comes Again. Why does the poet describe youth as sweet? Do you agree with him? ಯಾಕೆ ಪೋಯಟ್ ಇಲ್ಲಿ ಯೂತ್ ಅನ್ನ ಸ್ವೀಟ್ ಅಂತ ಹೇಳ್ತಾ ಇದ್ದಾರೆ? ಸೊ ಇದರ ಬಗ್ಗೆ ನಿಮ್ಗೆ ಏನಾದ್ರೂ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆನಾ?
ಯೂತ್ ಈಸ್ ದ ಬೆಸ್ಟ್ ಪೀರಿಯಡ್ ಆಫ್ ಹ್ಯೂಮನ್ ಲೈಫ್. ಯೂತ್ ಅಂತಂದ್ರೆ ಯೌವನವು ಮನುಷ್ಯನ ಜೀವನದಲ್ಲಿ ಒಂದು ಅತ್ಯುತ್ತಮ ಅವಧಿ. ಇಟ್ ಫೀಲ್ಸ್ ಅ ಮ್ಯಾನ್ ವಿತ್ ಕಲರ್ಫುಲ್ ಡ್ರೀಮ್ಸ್ ಅಂಡ್ ಎನರ್ಜಿ. ಸೊ ಯೌವನ ಮನುಷ್ಯನಿಗೆ ಒಂದು ಬಣ್ಣ ಬಣ್ಣದ ಕನಸುಗಳನ್ನ ಮತ್ತು ಶಕ್ತಿಯನ್ನ, ಆ ಕನಸುಗಳನ್ನ ಸಾಧಿಸುವುದಕ್ಕೆ ಶಕ್ತಿಯನ್ನ ಕೊಡುತ್ತೆ. ದ ಮ್ಯಾನ್ ಫೀಲ್ಸ್ ಮೋರ್ ಸ್ಟ್ರಾಂಗರ್, ಸ್ಟರ್ನರ್ ಅಂಡ್ ಬೆಟರ್ ದ್ಯಾನ್ ಅದರ್ಸ್, ಫಿಲ್ಡ್ ವಿತ್ ಎಂಥೂಸಿಯಾಸಮ್. ಮ್ಯಾನ್ ಇಲ್ಲಿ ಮನುಷ್ಯ ತುಂಬಾ ಉತ್ಸಾಹಿಯಾಗಿರ್ತಾನೆ ಯೌವನದಲ್ಲಿ, ತುಂಬಾ ಶಕ್ತಿಶಾಲಿಯಾಗಿರ್ತಾನೆ, ತುಂಬಾ ಸದೃಢವಾಗಿರ್ತಾನೆ. ಓಕೆ, ಹಿ ವರ್ಕ್ಸ್ ಹಾರ್ಡ್ ಟು ಅಚೀವ್ ಹಿಸ್ ಗೋಲ್. ನಾನು ಆಗ್ಲೇ ಹೇಳಿದಾಗ ಯೌವನದಲ್ಲಿ ನಿಮ್ಮ ಗುರಿಯನ್ನ ಸಾಧಿಸೋದಕ್ಕೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಸೊ ಪ್ರತಿಯೊಬ್ಬ ಮನುಷ್ಯನು ತನ್ನ ಯೌವನದ ದಿನಗಳಲ್ಲಿ ತುಂಬಾ ಶಕ್ತಿಶಾಲಿಯಾಗಿ, ತುಂಬಾ ದೃಢವಾಗಿದ್ದು ಆತ ಕಷ್ಟಪಟ್ಟು ತನ್ನ ಗುರಿಯನ್ನ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದರಿಂದಾಗಿ ದ ಪೋಯಟ್ ಸೇಸ್ ದಟ್ ಯೂತ್ ಈಸ್ ದ ಸ್ವೀಟೆಸ್ಟ್ ಫೇಸ್ ಆಫ್ ಮ್ಯಾನ್ಸ್ ಲೈಫ್. ಯೌವನ ಅನ್ನುವಂಥದ್ದು ಮಾನವನ ಜೀವನದಲ್ಲಿ ಒಂದು ಸಿಹಿಯಾದ ಒಂದು ಫೇಸ್, ಅಂದ್ರೆ ಹಂತ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. Hello everyone, welcome to Sanmarga classes. Next question from It Never Comes Again. Given below is a profile of Asha. Write a paragraph using the clues given below. Birthday 25/4/1975. Birthplace Mangalore. Occupation teacher. Working in government high school. Wamanjur. Experience 25 years. Award the best teacher of the year. Hobbies, writing articles, gardening, reading magazines. So this is the information given. Based on this information, you have to write a paragraph. Okay, let us see the paragraph. The profile is about Asha. She was born on 25/4/1975 in Mangalore. She is a dedicated teacher by profession. She is working at Government High School, Wamanjur. She has 25 years of teaching experience and is well respected by her students and colleagues. She received the Best Teacher of the Year award for her excellent service. In her free time, she enjoys writing articles and gardening. She also likes reading magazines, which helps her learn new ideas and stay updated. This is the paragraph. Okay. Here in the beginning, you have to write, this is the profile of Asha, the teacher. Okay. She was born, then you can continue as here. She was born on 25/4/1975 in Mangalore. Okay, children. So this is how you are going to write the paragraph. Thank you. Hello everyone, welcome to Sanmarga classes. Next question from It Never Comes Again. Develop the story using the clues given below. ಇಲ್ಲಿ ಕೊಟ್ಟಿರುವಂತಹ ಕ್ಲೂಸ್ ನ ನೋಡ್ಬಿಟ್ಟು ನೀವು ಸ್ಟೋರಿ ಡೆವಲಪ್ ಮಾಡಬೇಕು. Okay, this is the story of hare and tortoise. Once in a forest, a hare, tortoise were friends. Hare made fun. The tortoise challenge had a race. Hare ran fast, tortoise slow. Hare took rest, slept under tree. Tortoise moving slowly. Tortoise won the race. This is the information. Okay, so you have to write a story on this. We'll see the story now. Once in a forest, a hare and tortoise were friends. The hare made fun of the tortoise. The tortoise gave a challenge to the hare. They had a race. The hare ran fast. The tortoise walked slow. The hare took rest and slept under a tree. The tortoise kept moving slowly. At last, the tortoise won the race. So what you can learn from this? Slow and steady wins the race, isn't it?
Moral of the story is slow and steady wins the race. ಅಲ್ವಾ ಮಕ್ಕಳೇ? ಸೊ ಸ್ಲೋ ಅಂಡ್ ಸ್ಟಡಿ ಆಗಿ ಇದ್ರೆ ನಾವು ರೇಸ್ ಅನ್ನ ವಿನ್ ಆಗ್ಬೋದು ಅಂತ ಅರ್ಥ. ಓಕೆನಾ? ಥ್ಯಾಂಕ್ ಯು. So this is about It Never Comes Again poem. Summaries, try to understand the poem, question and answer. On the summary, you have to memorize the poem and passage writing. Okay? Thank you one and all. We'll meet tomorrow with another lesson. Thank you.